ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಸೊ ನಾವು ಇವತ್ತಿನ ವಿಡಿಯೋದಲ್ಲಿ 2025 ಫೇವ್ರೇಟ್ಸ್ ವಿಡಿಯೋಸ್ನ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ 2025ಅಲ್ಲಿ ಯಾವ್ದಾವ್ದು ಮೇಕಪ್ ಪ್ರಾಡಕ್ಟ್ಸ್ನ ಟ್ರೈ ಮಾಡಿದ್ದೀನಿ, ಅದರಲ್ಲಿ ನನ್ನ ಫೇವ್ರೇಟ್ ಯಾವ ಪ್ರಾಡಕ್ಟ್ಸ್ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಬರೀ ಮೇಕಪ್ ಪ್ರಾಡಕ್ಟ್ಸ್ ಅಷ್ಟೇ ಇನ್ಕ್ಲೂಡ್ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇರ್ ಕೇರ್, ಸ್ಕಿನ್ ಕೇರ್ ಮತ್ತು ಮಿಸ್ಲೇನಿಯಸ್ ಪ್ರಾಡಕ್ಟ್ಸ್ನ ತೋರಿಸ್ತಾ ಇದ್ದೀನಿ. ಸೊ ತಡ ಮಾಡೋದು ಬೇಡ, ವಿಡಿಯೋ ಇಷ್ಟ ಆದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಲೆಟ್ಸ್ ಗೆಟ್ ದ ವಿಡಿಯೋ ಸ್ಟಾರ್ಟೆಡ್. ಎಸ್, ಆಲ್ರೆಡಿ ನನ್ನ ಫೇವ್ರೇಟ್ಸ್ನ ನಾನು ತೆಗ್ದಿದ್ದೇನೆ. ಆ್ಯಂಡ್ ಸ್ಟೆಪ್ ಬೈ ಸ್ಟೆಪ್ ಹೋಗು. ನಾವು ಮೇಕಪ್ ಯಾವ ಸ್ಟೆಪ್ ಒಳಗೆ ಮಾಡ್ತೀವಲ್ಲ ಅದು ಸ್ಟೆಪ್ಪಿನ ನಾನು ತೋರಿಸ್ಕೊಂಡು ಹೋಗ್ತೇನೆ. ಇಫ್ ಐ ಡೋಂಟ್ ಹ್ಯಾವ್ ಎನಿ ದೆನ್ ವಿಲ್ ಸ್ಕಿಪ್ ದ ಸ್ಟೆಪ್. ಫಸ್ಟ್ ಪ್ರೈಮರ್ ಒಳಗೆ ಬಂದುಬಿಟ್ಟು ಮಾರ್ಸ್ ಅವ್ರದ್ದು ಗ್ರಿಪ್ಪಿಂಗ್ ಪ್ರೈಮರು. ಇದು ನಮ್ಮ ಮೇಕಪ್ನ ಲಾಂಗ್ ಲಾಸ್ಟಿಂಗ್ ಆಗಿ ಮಾಡೋಕೆ ಭಾಳ ಹೆಲ್ಪ್ ಮಾಡ್ತೈತಿ. ಇದಕ್ಕೊಂದು ಸ್ಟಿಕ್ಕಿ ನೇಚರ್ ಇರ್ತದೆ. ಸೊ ಮೇಕಪ್ ಇದ್ರ ಮೇಲೆ ಯಾವುದೇ ಪ್ರಾಡಕ್ಟ್ಸ್ ಹಚ್ಕೊಂಡ್ರು ನಾವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಇದ್ರ ಮೇಲೆ ಗ್ಲೂ ಥರ ಸ್ಟಿಕ್ ಆಗಿ ಲಾಂಗ್ ಲಾಸ್ಟಿಂಗ್ ಆಗ್ತದೆ ಅನ್ನೋದು ಒಂದು ಕಾನ್ಸೆಪ್ಟ್ ಇದರದ್ದು. ಆ್ಯಂಡ್ ಈ ಟೈಮ್ ಕನ್ಸೀಲರ್ಸ್ ಒಳಗೆ 2 ಕನ್ಸೀಲರ್ಸ್ ಅದಾವೆ. ಕನ್ಸೀಲರ್ ಬಂದುಬಿಟ್ಟು ಮಾರ್ಸ್ ಅವ್ರದ್ದು ಕ್ಯಾನ್ಸಲ್ ಕನ್ಸೀಲರ್ ಆ್ಯಂಡ್ ಪ್ಲಸ್ ಇದು ಸ್ವಿಸ್ ಬ್ಯೂಟಿ ಅವ್ರದ್ದು ಕಲರ್ ಕರೆಕ್ಟಿವ್. ಇವೆರಡೂ ಮಿಕ್ಸ್ ಮಾಡಿ ಯೂಸ್ ಮಾಡೋಕೆ ಈಗ ಭಾಳ ಪ್ರಿಫರ್ ಮಾಡತ್ತೀನಿ. ಬಿಕಾಸ್ ಆರೆಂಜ್ ಒಂದೇ ಯೂಸ್ ಮಾಡತ್ತಿರೋದ್ರಿಂದ ನಂದು ಡಾರ್ಕ್ ಸರ್ಕಲ್ಸ್ ಅಷ್ಟು ಕಂಪ್ಲೀಟ್ಲಿ ಹೈಡ್ ಅನಿಸ್ತಾ ಇದ್ದಿದ್ದಿಲ್ಲ. ಅದಕ್ಕಾಗಿ ನಾನು ಒಂದು ಡಾರ್ಕರ್ ಶೇಡ್ ಆಫ್ ಕನ್ಸೀಲರ್ ಮಿಕ್ಸ್ ಮಾಡಿ ಯೂಸ್ ಮಾಡತ್ತೇನೆ. ಸೊ ನನಗೆ ಒಂದು ಸ್ವಲ್ಪ ಬೆಟರ್ ರಿಸಲ್ಟ್ ಸಿಗತೈತಿ ಈ ಹ್ಯಾಕಿಂದ. ಸೊ ಹಾಗಾಗಿ ನಾನು ಇದರ ಹ್ಯಾಕ್ ಯೂಸ್ ಮಾಡಿ ನಾನು ಮೇಕಪ್ ಮಾಡತ್ತೀನಿ. ಐ ಫೀಲ್ ಆರೆಂಜ್ ಕಲರ್ ಕರೆಕ್ಟರ್ ಒಳಗೆ ಡೀಪ್ ಶೇಡ್ ಆಫ್ ಕನ್ಸೀಲರ್ ಆ್ಯಡ್ ಮಾಡೋದ್ರಿಂದ ಅದೊಂದು ಕರೆಕ್ಟರಿಗೆ ಒಂದು ಡೆಪ್ತ್ ಆ್ಯಡ್ ಮಾಡ್ತೈತೆ ಅಂಥೇಳಿ. ಸೊ ಇದು ಹಿಂಗೆ ನಂಗೆ ವರ್ಕ್ ಆಗತ್ತಿರಬಹುದು. ಆಬ್ವಿಯಸ್ಲಿ ಒಂದಿಷ್ಟು ಸರ್ಕಲ್ಸ್ ಭಾಳ ಕಮ್ಮಿ ಇದ್ವು ಅಂದ್ರೆ ಮೇ ಬಿ ನಿಮಗೆ ಬರೀ ಒಂದು ಕನ್ಸೀಲರ್ ವರ್ಕ್ ಆಗ್ಬೋದು, ಅಥವಾ ಮೇ ಬಿ ನಿಮ್ಗೊಂದು ಪೀಚ್ ಕರೆಕ್ಟರ್ ಯೂಸ್ ಆಗ್ಬೋದು. ಇಟ್ ಡಿಪೆಂಡ್ಸ್ ನಿಮ್ಮದು ಸ್ಕಿನ್ ಟೋನ್ ಮೇಲೆ ಮತ್ತು ನಿಮ್ಮದು ಡಾರ್ಕ್ ಸರ್ಕಲ್ಸ್ ಎಷ್ಟು ಡಾರ್ಕ್ ಆಗದಾವ, ಪಿಗ್ಮೆಂಟೇಷನ್ ಎಷ್ಟು ಜಾಸ್ತಿ ಐತಿ ಅಂಥೇಳಿ. ಆ್ಯಂಡ್ ಹಂಗೆ ಹೋಗ್ತಾ ಮೇಕಪ್ ಟೂಲ್ಸು ನಾನು ನಿಮಗೆ ತೋರಿಸ್ತೀನಿ ಯಾವ್ದು ನಂಗೆ ಭಾಳ ಇಷ್ಟ ಆಯ್ತು ಅಂಥೇಳಿ. ಫಸ್ಟ್ ಬ್ರಷ್ ತೋರ್ಸಾತಿರೋದು ನಾನು ಇದು ಕಫ್ಸ್ ಆ್ಯಂಡ್ ಲ್ಯಾಶಸ್ ಅವರಿಂದ ಇದು ಡೀಪ್ ಆ್ಯಂಗಲ್ಡ್ ಕನ್ಸೀಲರ್ ಬ್ರಷ್ F11 ಶೇಡ್ ಇದು ಆ್ಯಂಗ್ಯುಲರ್ ಕನ್ಸೀಲರ್ ಬ್ರಷ್ ಹೆಸರೊಳಗೆ. ಸೊ ಇದು ಹಿಂಗೆ ಇನ್ನರ್ ಕಾರ್ನರ್ಗೆ ಹೋಗಿ ಕನ್ಸೀಲರ್ನ ಬ್ಲೆಂಡ್ ಮಾಡೋಕೆ ಭಾಳ ಹೆಲ್ಪ್ ಮಾಡ್ತದೆ. ಸೊ ಇದು ಮಾರ್ಸ್ ಅವ್ರದ್ದು ಟ್ರಯಾಂಗ್ಯುಲರ್ ಪಫ್ನು ಒನ್ ಆಫ್ ಮೈ ಫೇವ್ರೇಟ್. ಒಳ್ಳೆ ಕ್ವಾಲಿಟಿ ಆ್ಯಂಡ್ ಅಫೋರ್ಡೆಬಲ್ ಆಗಿದೆ. ನಿಮ್ಮದು ಕನ್ಸೀಲರ್ ಬ್ಲೆಂಡ್ ಮಾಡೋಕ್ಕೂ ಯೂಸ್ ಮಾಡ್ಬೋದು, ಅಥವಾ ನಿಮ್ಮ ಅಂಡರ್ ಐನ ಪೌಡರ್ ಮಾಡ್ಕೊಳ್ಳೋಕ್ಕೂ ಯೂಸ್ ಮಾಡಬಹುದು. ಸೊ ನೆಕ್ಸ್ಟ್ ಫಾರ್ ಮೈ ಬೇಸ್, ಆ್ಯಕ್ಚುಲಿ ಇದು ಲಾಂಚ್ ಆಗಿದ್ದು ಪ್ರಿವಿಯಸ್ ಇಯರ್ 2024 ಅಂತಲೇ ಹೇಳ್ಬೋದು. ಬಟ್ ನಾ ಈ ಇಯರ್ ಸ್ಟಾರ್ಟಿಂಗ್ ಒಳಗೆ ನನ್ನ ಬರ್ಡೇಗೆ ಅಂತೇಳಿ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಆ್ಯಂಡ್ ದ ಲೂಮಿ ಮ್ಯಾಟ್ ಫೌಂಡೇಶನ್ ನಾನು ಯೂಸ್ ಮಾಡ್ತಿರೋ ಶೇಡ್ ಬಂದುಬಿಟ್ಟು 330. ಇದು ನಂಗೆ ಒಂಚೂರು ಡಾರ್ಕ್ ಅದ, ಬಟ್ ಐ ಸಮ್ ಹೌ ಮ್ಯಾನೇಜ್ ಇಟ್. ಲಿಟ್ರಲಿ ಕೋರ್ಸ್ ಮಾರ್ಸ್ ಅವ್ರದ್ದು ಬ್ರಷ್. ಆನೆಸ್ಟ್ಲಿ ನಾನು ಈಗ ಬ್ಯೂಟಿ ಬ್ಲೆಂಡರ್ಸ್ಗಿಂತ ಜಾಸ್ತಿ ಬ್ರಷ್ ಪ್ರಿಫರ್ ಮಾಡ್ತೀನಿ. ಬಿಕಾಸ್ ಸ್ವಲ್ಪ ಪ್ರಾಡಕ್ಟ್ ಒಳಗೂ ಗುಡ್ ಕವರೇಜ್ ನಮಗೆ ಸಿಗ್ತೈತಿ. ಸೊ ದ್ಯಾಟ್ ಅದಕ್ಕೆ ನಾ ಈಗೀಗ ಬ್ರಷ್ ಪ್ರಿಫರ್ ಮಾಡ್ತೀನಿ. ಆಲ್ಸೋ ಸೀಮ್ಲೆಸ್ ಲುಕ್ ಬೇಕಂದ್ರೆ ನಾನು ಮೇಲೆ ಒಂದು ಸಲ ಬ್ಯೂಟಿ ಬ್ಲೆಂಡರಿಂದಾನು ಒಂದು ಸ್ವಲ್ಪ ಗೋತ್ರೂ ಆಗ್ತೀನಿ. ಸೊ ದಟ್ ಮೇನಾದ್ರೂ ಎಕ್ಸೆಸ್ ಪ್ರಾಡಕ್ಟ್ ಇದ್ರೆ ರಿಮೂವ್ ಆಗಲಿ ಅಂಥೇಳಿ. ಸಮ್ಟೈಮ್ಸ್ ಡಾಟ್ಸ್ ಇಟ್ಕೊಂಡು ಬ್ಲೆಂಡ್ ಮಾಡ್ತೀನಿ. ಸಮ್ಟೈಮ್ಸ್ ಬ್ಯಾಕ್ ಆಫ್ ಮೈ ಹ್ಯಾಂಡಿಗೆ ತಗೊಂಡು ಡೈರೆಕ್ಟಾಗಿ ಬ್ಲೆಂಡ್ ಮಾಡ್ತೀನಿ. ಡಿಪೆಂಡ್ಸ್. ಫೌಂಡೇಶನ್ ಫಾರ್ಮುಲೇಷನ್ ಮೇಲೂ ಡಿಪೆಂಡ್ ಆಗ್ತದೆ. ದ್ಯಾಟ್ ಲೈಕ್ ಅದು ಭಾಳ ಲಘು ಸೆಟ್ ಆಗ್ತದ ಇಲ್ಲ ಅನ್ನೋ ಥರ. ಸಮ್ಟೈಮ್ಸ್ ಡಾಟ್ ಮಾಡ್ಕೋತ ಹೋದಾಗೆಲ್ಲ ಈ ಕಡೆದು ಆಲ್ರೆಡಿ ಡ್ರೈ ಆಗಿಬಿಟ್ಟಿರ್ತದೆ. ಬಟ್ ಇದು ಹಾಗಿಲ್ಲ, ಇದು ಈಸಿಲಿ ಬ್ಲೆಂಡ್ ಆಗ್ತದೆ. ನಿಮ್ಗೆ ಸಫಿಷಿಯೆಂಟ್ ಟೈಮ್ ಕೊಡ್ತದೆ ಬ್ಲೆಂಡ್ ಮಾಡ್ಕೊಳ್ಳಿಕ್ಕೆ ಫೌಂಡೇಶನ್ ಎಲ್ಲ. ಇವನ್ ದೋ ನೀವು ಡಾಟ್ ಇಟ್ಕೊಂಡು ಹೋದ್ರಿ ಅಂದ್ರೂ ದೇರ್ ಇಸ್ ನೋ ಆ್ಯಸ್ ಸಚ್ ಪ್ರಾಬ್ಲಮ್. ಫೌಂಡೇಶನ್ ಒಳಗೆ ನಿಮ್ಗೆ ಒಂದು ಸ್ವಲ್ಪ ಲೈಟರ್ ಶೇಡ್ ತೊಗೊಂಡ್ರು ಭಾಳ ಚಲೋ. ಬಿಕಾಸ್ ಇದು ಸ್ವಲ್ಪ ಆಕ್ಸಿಡೈಸ್ ಆಗ್ತದೆ. ಸೊ ಲೈಕ್ ಆ್ಯಸ್ ಟೈಮ್ ಪಾಸಸ್ ನಿಮ್ದು ಫೌಂಡೇಶನ್ ಇನ್ನೂ ಸ್ವಲ್ಪ ಡಾರ್ಕ್ ಆಗ್ತದೆ. ಸೊ ಹಾಗಾಗಿ ಲೈಟರ್ ಶೇಡ್ಸ್ ತೊಗೊಂಡ್ರು ಭಾಳ ಚಲೋ. ಬಟ್ ನಾ ಆಲ್ರೆಡಿ ಡಾರ್ಕ್ ಶೇಡ್ ತೊಗೊಂಡಿರೋದ್ರಿಂದ ಸ್ವಲ್ಪ ಲೈಟರ್ ಕನ್ಸೀಲರ್ ಮಿಕ್ಸ್ ಮಾಡಿ ಅಥವಾ ಹೈಲೈಟಿಂಗ್ ಥ್ರೂ ನಾನು ಇದನ್ನು ಸ್ವಲ್ಪ ಮ್ಯಾನೇಜ್ ಮಾಡ್ತೀನಿ.
ಆಮೇಲೆ ಭಾಳ ಲೈಟ್ ವೇಟ್ ಆಗಿ ಕೊಡ್ತೈತಿ, ನಿಮಗೆ ಭಾಳ ಹೆವಿ ಅನ್ಸಂಗಿಲ್ಲ. ಆ್ಯಂಡ್ ನಿಮ್ಮ ಕವ್ರೇಜನ್ನು ಹಂಗೆ ಕೊಡ್ತೈತಿ, ನಾಟ್ ಲೈಕ್ ವೆರಿ ಹೈ ಕವ್ರೇಜ್ ಅಂತಲೇ ಹೇಳ್ಬೋದು. ಲೈಕ್ ನೀವು ಭಾಳ ಲೈಟಾಗಿನೂ ಯೂಸ್ ಮಾಡಬಹುದು, ಬೇಕಂದ್ರೆ ಬಿಲ್ಡು ಮಾಡಬಹುದು, ಮೀಡಿಯಮ್ ಟು ಹೈ ಕವ್ರೇಜ್ ಅಂತಲೇ ಹೇಳ್ಬೋದು. ನಾನು ಆಲ್ರೆಡಿ ಹೇಳಿದ್ದೆ 2 ಕನ್ಸೀಲರ್ ಅಂತ ಹೇಳಿ. ಸೆಕೆಂಡ್ ಒನ್ ಬಂದುಬಿಟ್ಟು ಇದು ಕಫ್ಸ್ ಆ್ಯಂಡ್ ಲ್ಯಾಶಸ್ ಅವ್ರದ್ದು ಕನ್ಸೀಲರ್. ನಾನು ಯೂಸ್ ಮಾಡ್ತಿರೋ ಶೇಡ್ ಬಂದುಬಿಟ್ಟು 10 ಕೋಕೋ ಅಂತ ಹೇಳಿ. ಆ್ಯಂಡ್ ನಾ ಇದ್ರಿಗೆ ಮೊದಲು ಮೋಕಾ ಯೂಸ್ ಮಾಡ್ತಿದ್ದೆ, ಆ್ಯಂಡ್ ಆಲ್ರೆಡಿ ನನ್ನ ಕಡೆ ಅದು ಅದ. ಬಟ್ ನಾನು ಸ್ವಲ್ಪ ಡೀಪರ್ ಶೇಡ್ ಇರ್ತದೆ ಅಂತ ತರಿಸಿದೆ, ಬಟ್ ಆದ್ರೆ ಭಾಳ ಡಿಫ್ರೆನ್ಸ್ ಇಲ್ಲ. ಐ ಫೀಲ್ ಸ್ವಲ್ಪ ಅಂಡರ್ಟೋನ್ ಡಿಫ್ರೆಂಟ್ ಅದ ಅನ್ನೋದು ಬಿಟ್ಟರೆ 09 ಮೋಕಾಗೂ 10 ಕೋಕೋಗೂ ಅಷ್ಟು ಡೀಪರ್ ಶೇಡ್ ಅಥವಾ ಅಷ್ಟು ಡಿಫ್ರೆನ್ಸ್ ಇಲ್ಲ. ಸೊ ದ್ಯಾಟ್ ಇದನ್ನ ಯೂಸ್ ಮಾಡತ್ತೇನೆ ನಾನೀಗ. ಬಟ್ ಆ್ಯಕ್ಚುಲಿ ಇದನ್ನೇ ಭಾಳ ಲಘು ಬ್ಲೇಂಡ್ ಮಾಡ್ಬೇಕಾ, ಭಾಳ ತಿಕ್ಕಾಗಿ ಅದ ಇದು. ಆ್ಯಂಡ್ ಭಾಳ ಲಘು ಸೆಟ್ ಆಗ್ತೈತಿ ಅಂಥೇಳಿ ನನಗೆ ಫೀಲ್ ಆಗೈತಿ. ಮೇಕಪ್ ಸೆಟ್ಟಿಂಗ್ ಸ್ಪ್ರೇ, ಇದು ಮೇಕಪ್ ಪ್ರೆಪ್ ಆ್ಯಂಡ್ ಫಿಕ್ಸ್ ಅನ್ನೋ ಥರ. ಇದೊಂಥರ ರಿಫ್ರೆಶಿಂಗ್ ಮಿಸ್ಟ್ ಅನ್ನೋ ಥರ ಅದ. ನಿಮ್ಗೇನಾದರೂ ಇಫ್ ನಿಮ್ಮ ಕನ್ಸೀಲರ್ ಸ್ವಲ್ಪ ಡ್ರೈ ಔಟ್ ಆಗ್ಯದ, ಬ್ಲೆಂಡ್ ಆಗತ್ತಿಲ್ಲ ಅಂತ ಹೇಳಿದ್ರೆ ಇದನ್ನು ಸ್ಪ್ರೇ ಮಾಡ್ಕೊಂಡು ಈಸಿಲಿ ಬ್ಲೆಂಡ್ ಮಾಡ್ಕೋಬಹುದು ನೀವು. ಆ್ಯಂಡ್ ನೀವು ನೋಡ್ತಿರೋವಾಗ ಆಲ್ರೆಡಿ ನಾನು ಖಾಲಿ ಮಾಡ್ಕೊಳಕ್ಕೆ ಬಂದೀನಿ. ಅವ್ರದ್ದು ಪ್ರೆಪ್ ಆ್ಯಂಡ್ ಮಿಕ್ಸ್ ಅಂತ ಹೇಳಿ ಪ್ರೈಮರ್ ಆ್ಯಂಡ್ ಸೆಟ್ಟಿಂಗ್ ಮಿಸ್ಟ್. ಸೊ ಆ್ಯಸ್ ದ ನೇಮ್ ಸಜೆಸ್ಟ್, ನೀವು ಇದನ್ನ ಮಿಸ್ಟ್ ಥರ ನೀವು ಯೂಸ್ ಮಾಡಬಹುದು ಇನ್ ಬಿಟ್ವೀನ್ ದ ಸ್ಟೆಪ್ಸ್. ನೆಕ್ಸ್ಟ್ ಬ್ಲಷ್ಗೋಸ್ಕರ ನನ್ನ ಹತ್ರ ಇರೋದು ಸ್ವಿಸ್ ಬ್ಯೂಟಿ ಅವ್ರದ್ದು ಡ್ಯೂ ಇಟ್ ಅಪ್ ಬ್ಲಷ್. ನಾನು ಯೂಸ್ ಮಾಡ್ತಾ ಇರೋ ಶೇಡ್ ಬಂದುಬಿಟ್ಟು ಡಸ್ಟಿ ಪಿಂಕ್ ಅಂತ ಹೇಳಿ. ಇದೊಂಥರ ಮ್ಯೂಟೆಡ್ ಪಿಂಕ್ ಶೇಡ್ ಒಳಗದ, ಸ್ವಲ್ಪ ಲೈಕ್ ಲೂಮಿ ಮ್ಯಾಟ್ ಅನ್ನೋ ಥರನ ಅದ. ನಾಟ್ ಲೈಕ್ ಕಂಪ್ಲೀಟ್ಲಿ ಮ್ಯಾಟ್ ಅಥವಾ ಬ್ಲೆಂಡ್ ಆಗ್ತೈತಿ, ಮೈಲ್ಡ್ಲಿ ಪಿಗ್ಮೆಂಟೆಡ್. ನಿಮ್ಗೆ ಜಾಸ್ತಿ ಬ್ಲಷ್ ಲುಕ್ ಬೇಕಂದ್ರೆ ಡೈರೆಕ್ಟಾಗಿ ಅಪ್ಲೈ ಮಾಡ್ಕೋಬಹುದು, ಅಥವಾ ನಂಗೆ ಜಾಸ್ತಿ ಲುಕ್ ಬೇಡ ಅಂತಂದ್ರೆ ಲೈಕ್ ಎಕ್ಸೆಸ್ ಪ್ರಾಡಕ್ಟ್ ನೀವು ಹ್ಯಾಂಡ್ ಒಳಗೆ ಏನೋ ಎಕ್ಸೆಸ್ ರಿಮೂವ್ ಮಾಡಿ ಜಸ್ಟ್ ಯೂಸ್ ಮಾಡ್ಬೋದು. ಸೊ ದ್ಯಾಟ್ ನಿಮ್ಗೊಂದು ನ್ಯಾಚುರಲ್ ಇದನ್ನ ಡೈರೆಕ್ಟ್ ಅಪ್ಲೈ ಮಾಡಿ ನಿಮ್ಗೆ ಎಷ್ಟು ಪಿಗ್ಮೆಂಟ್ ಅನ್ನಿಸಿರ್ತದೆ. ಬಟ್ ಇದು ನಾನು ಎಕ್ಸೆಸ್ ರಿಮೂವ್ ಮಾಡಿ ಬ್ಲೆಂಡ್ ಮಾಡಿದ್ದೀನಿ, ಸೊ ನಿಮ್ಗೆ ಲೆಸ್ ಪಿಗ್ಮೆಂಟ್ ಅನ್ನಿಸ್ತದೆ ಅಥವಾ ನ್ಯಾಚುರಲ್ ಲುಕ್ ಬರ್ತದೆ. ಆ್ಯಂಡ್ ದಿಸ್ ಇಸ್ ಆಲ್ಸೋ ಒನ್ ಆಫ್ ಮೈ ಫೇವ್ರೆಟ್ ಬ್ರಷ್. ಇದು ಬ್ರಾನ್ಸ್ ಪ್ರೊಫೆಷ್ನಲ್ಸ್ ಇದೆ, ನಾ ಜೆಪ್ಟೋ ಒಳಗೆ ತೊಗೊಂಡಿದ್ದೆ. ಭಾಳ ಲೈಟ್ ವೇಟ್ ಅದ, ಬ್ಲಷನ್ ಬ್ಲೆಂಡ್ ಮಾಡ್ಲಿಕ್ಕೆ ಭಾಳ ಯೂಸ್ಫುಲ್ ಅದ. ಬಿಕಾಸ್ ಮೋಸ್ಟ್ ಆಫ್ ದ ಫೌಂಡೇಶನ್ ಬ್ರಷ್ ಅಥವಾ ಬ್ಲಷ್ ಭಾಳ ಡೆನ್ಸ್ ಇರ್ತಾವೆ. ಸೊ ನಂಗೆ ಅದೊಂಚೂರು ಹೆವಿ ಅನ್ನಿಸ್ತದೆ. ಸೊ ಇದರಿಂದ ನಾನು ಪೌಡ್ರ್ ಮಾಡ್ಕೋಬೋದು, ಅಥವಾ ಇದರಿಂದ ಪೌಡ್ರ್ ಬ್ಲಷ್ ಕೂಡ ಯೂಸ್ ಮಾಡಬಹುದು. ವೆರಿ ಲೈಟ್ ಹ್ಯಾಂಡ್ ಒಳಗೆ ನಾವು ಬ್ಲೆಂಡ್ ಮಾಡ್ಬೇಕು ಅಂತಂದ್ರೆ ಭಾಳ ಹೆಲ್ಪ್ಫುಲ್ ಅದ ಇದು ಬ್ರಷ್. ಸೊ ನೆಕ್ಸ್ಟ್ ಒಂದು ಲೂಸ್ ಪೌಡರ್, ಬಟ್ ನಾನು ಹೆಚ್ಚಿಗೆ ಲೂಸ್ ಪೌಡರ್ ಯೂಸ್ ಮಾಡಲ್ಲ. ಸೊ ಹಾಗಾಗಿ ನಿಮ್ಗೆ ನಾನು ಒಂದು ಕಾಂಪ್ಯಾಕ್ಟ್ ಪೌಡರ್ ತೋರಿಸ್ತೀನಿ. ಇದು ಫೇಸಸ್ ಕೆನಡಾ ಅವ್ರದ್ದು ಕಾಂಪ್ಯಾಕ್ಟ್ ಪೌಡರ್. ನಾನು ಯೂಸ್ ಮಾಡೋದಿರೋ ಶೇಡ್ ಬಂದುಬಿಟ್ಟು ಸ್ಯಾಂಡ್ 04 ಅಂತ ಹೇಳಿ. ನೀವು ಇದನ್ನು ನೋಡಿದ್ರೆ ಖಂಡಿತ ಗೊತ್ತಾಕೈತೆ ನಿಮಗೆ ಈಗ ಇದು ಹಾಕಿದ ಫೇವ್ರೇಟ್ ಅಂತ ಹೇಳಿ ನೀವು ಹೇಳ್ತೀರಿ. ಬಿಕಾಸ್ ಆಲ್ರೆಡಿ ಮುರಿದದ ಒನ್ ಥಿಂಗ್ ಆ್ಯಂಡ್ ಆಲ್ರೆಡಿ ಪ್ಯಾನ್ ಹಿಟ್ ಮಾಡಿ ಖಾಲಿ ಆಗಕ್ಕೆ ಬಂದದ. ಸೊ ಹಾಗಾಗಿ ನಾ ಹೆಚ್ಚಿಗೆ ಲೂಸ್ ಪೌಡರ್ಸ್ ಯೂಸ್ ಮಾಡಲ್ಲ. ಬಿಕಾಸ್ ನಂದು ಸ್ಕಿನ್ ಮೊದಲೇ ಡ್ರೈ ಇರೋದ್ರಿಂದ ಜಾಸ್ತಿ ಪೌಡರ್ ಮಾಡಿ ನನ್ನ ಫೇಸ್ನ ಇನ್ನೂ ಮ್ಯಾಟ್ ಆಗಿ ಮಾಡ್ಸೋಕೆ ನಂಗೆ ಇಷ್ಟ ಆಗಂಗಿಲ್ಲ. ಸೊ ಹಾಗಾಗಿ ಲೂಸ್ ಪೌಡರ್ಸ್ ಇಲ್ಲ. ಇದನ್ನು ನಾನು ಭಾಳ ಒಕೇಶ್ನಲಿ ನೋ ಮೇಕಪ್ ಲುಕ್ ಥರ ಯೂಸ್ ಮಾಡ್ತೀನಿ, ಅಥವಾ ಬರೀ ಕನ್ಸೀಲರ್ಸ್ ಜಸ್ಟ್ ಒಂದು ಕಾಂಪ್ಯಾಕ್ಟ್ ಯೂಸ್ ಮಾಡಬೇಕಂದ್ರೆ ನಾನು ಇದನ್ನ ಯೂಸ್ ಮಾಡ್ತೀನಿ. ಸೊ ಇವತ್ತು ಇದನ್ನ ಯೂಸ್ ಮಾಡ್ತೀನಿ. ಜಸ್ಟ್ ಆನೆಸ್ಟ್ಲಿ ನಿಮ್ಗೆ ಈ ಸೈಡ್ ಬ್ಲಷ್ ಭಾಳ ಅನ್ಸತ್ತಿದ್ರೆ ಕರೆ ಅದ. ಆ್ಯಕ್ಚುಲಿ ಸ್ವಲ್ಪ ಬ್ಲಷ್ ಜಾಸ್ತಿ ಆಗ್ಯದ. ಬಟ್ ಆ್ಯಸ್ ಟೈಮ್ ಪಾಸಸ್ ಸೆಟ್ ಆಗಿ ನಾರ್ಮಲ್ ಸ್ಟೇಜ್ಗೆ ಬರ್ತದೆ, ನಾಟ್ ಎನ್ ಇಶ್ಯೂ. ಐ ಮೇಕಪ್ ಲುಕ್ ಅಂದ್ರೆ ಜನರಲಿ ಐಲೈನರ್, ನಂದು ಹುಡ್ಡೆಡ್ ಐಸ್ ಇರೋದ್ರಿಂದ ಐಲೈನರ್ಗಿಂತ ಜಾಸ್ತಿ ನಾನು ಕಾಜಲ ಪ್ರಿಫರ್ ಮಾಡ್ತೀನಿ. ಬಿಕಾಸ್ ಐಲೈನರ್ ಸ್ವಲ್ಪ ದಪ್ಪ ಆದಂದ್ರೂ ನನ್ನ ಕಣ್ಣು ಇನ್ನೂ ಸಣ್ಣದು ಅನಿಸ್ತೈತಿ. ಸೊ ಹಾಗಾಗಿ ಈ ವರ್ಷ ನಂಗೆ ಭಾಳ ಇಷ್ಟ ಆಗಿರೋ ಜೆಲ್ ಅಂದ್ರೆ ಇದು ರೆನೆ ಅವ್ರದ್ದು ಕೋಲ್ ಪೆನ್ಸಿಲ್. ಆನೆಸ್ಟ್ಲಿ ನಾನು ಇಷ್ಟು ದಿನ ಟ್ರೈ ಮಾಡಿರೋ ಒಂದು ಕಾಜಲ್ ಒಳಗೆ ಒನ್ ಆಫ್ ದ ಬೆಸ್ಟ್ ಕಾಜಲ್ ಅಂತಲೇ ಹೇಳ್ಬೋದು. ವೆರಿ ಪಿಗ್ಮೆಂಟೆಡ್ ಆ್ಯಂಡ್ ಜೆಟ್ ಬ್ಲ್ಯಾಕ್. ಫಸ್ಟ್ ನಾನು ಯೂಸ್ ಮಾಡಿರೋದು ನಂಗೆ ಮೇಬ್ಲಿನ್ ಅವ್ರದ್ದು ಕೊಲಾಸಲ್ ಕಾಜಲ್, ಅದು ಎಲ್ಲೋ ಪ್ಯಾಕೇಜಿಂಗ್ ಒಳಗೆ ಬರ್ತೈತಲ್ಲ ಅದು. ಅದ್ರ ನೆಕ್ಸ್ಟ್ ಯಾವುದಾದ್ರೂ ಒಂದು ಕಾಜಲ್ ಇಷ್ಟ ಆಗೈತಿ ಅಂದ್ರೆ ಅದು
ಇದರೇನೆ ಇರುತ್ತೆ. ನೀವು ನೋಡ್ತಿರ್ಬೋದು ನಾನು ಎಷ್ಟು ಯೂಸ್ ಮಾಡೀನಿ ಅಂತ ಹೇಳಿ. ಸರಿ, ನಾನು ಎವ್ರಿ ಡೇ ಬೇಸಿಸ್ ಒಳಗೆ ಕಾಜಲ್ ಲೋವರ್ ಲ್ಯಾಶ್ ಲೈನಿಗೆ ಜಾಸ್ತಿ ಅಪ್ಲೈ ಮಾಡ್ಲಿಕ್ಕೆ ಹೋಗಂಗಿಲ್ಲ, ಬಟ್ ಅಪ್ಪರ್ ವಾಟರ್ ಲೈನ್ನ ಯಾವಾಗಲೂ ಔಟ್ಲೈನ್ ಮಾಡ್ಕೋತೀನಿ. ನಾವು ಒಂದು ಕಾಜಲ್ನ ಹೆಂಗೆ ಜಡ್ಜ್ ಮಾಡ್ತೇನೆ ಅಂತಂದ್ರೆ, ನನ್ನ ಲಿಡ್ ಮೇಲೆ ಯಾವುದೇ ರೀತಿಯಾದ ಕಾಜಲ್ ಆದರೂ ಈಸಿಲಿ ಗ್ಲೈಡ್ ಆಗಿಬಿಡ್ತದೆ. ಬಟ್ ಮೇನ್ ಥಿಂಗ್ ಈಸ್ ನಮ್ದು ಇನ್ನರ್ ವಾಟರ್ ಲೈನ್ ಅಥವಾ ಅಪ್ಪರ್ ವಾಟರ್ ಲೈನ್ ಒಳಗೆ ಯಾವ್ದು ಈಸಿಲಿ ಗ್ಲೈಡ್ ಆಗ್ತದಲ್ಲ ಅದು ನಂಗೆ ಭಾಳ ಇಷ್ಟ ಆಗ್ತದೆ. ಆ್ಯಂಡ್ ಇದನ್ನು ಎಷ್ಟು ದಿನ ಯೂಸ್ ಮಾಡೀನಿ, ಒಟ್ಟು ಡ್ರೈ ಔಟ್ ಆಗಿಲ್ಲ, ಏನೂ ಆಗಿಲ್ಲ. ಪ್ಲಮ್ ಅವ್ರದ್ದು ಮೊನ್ನೆನೇ ತರಿಸೀನಿ ರೀಸೆಂಟ್ಲಿ, ಬಟ್ ಆದ್ರೆ ಆಲ್ರೆಡಿ ಡ್ರೈ ಔಟ್ ಆಗ್ಯದ. ನಾ ಎಷ್ಟು ಸತ ಬಿಸಿ ನೀರಾಗ ಬಿಸಿ ಮಾಡಿ ನೋಡಾತೀನಿ. ಈ ಯೂಟ್ಯೂಬ್ ಒಳಗೆ ಯಾವ್ಯಾವ ಹ್ಯಾಕ್ಸ್ ಎಲ್ಲ ಅದಾವೆ ಎಲ್ಲ ಯೂಸ್ ಮಾಡೀನಿ, ಬಟ್ ಆದರೂ ಅದು ಜಪ್ಪ ಅಂತೂ ಜಗ್ಗಿಲ್ಲ. ಅದು ಲಿಟ್ರಲಿ ಇಟ್ಸ್ ಅ ವೇಸ್ಟ್ ಆಫ್ ಮೈ ಮನಿ. ಅದು ಮೇ ಬಿ ನನಗೆ ಹಂಗೆ ಬಂತು ಏನೋ ಗೊತ್ತಿಲ್ಲ, ಬಟ್ ದಟ್ಸ್ ಓಕೆ, ಆಗ್ತಿರ್ತೈತಿ. ನಾಟ್ ಎವ್ರಿ ಪ್ರಾಡಕ್ಟ್ ಯು ಪರ್ಚೇಸ್ ಇಸ್ ಗೋನ್ ಬಿ ಅ ಬಿಗ್ ಹಿಟ್ ಅಂತ. ಹಂಗಂದ್ರೆ ನಾ ತಗೊಂಡಿದ್ದೆಲ್ಲ ನನ್ನ ಬೆಸ್ಟ್ ಲಿಸ್ಟ್ ಒಳಗೆ ಇರ್ತಿದ್ವಲ್ಲ. ಸೊ ನೆಕ್ಸ್ಟ್ ನಾನು ಭಾಳ ಇಷ್ಟಪಟ್ಟಿರೋ ಟೂಲ್ ಅಂದರೆ ಇದು ಐ ಲ್ಯಾಶ್ ಕರ್ಲ್. ಇದರಿಂದ ಲ್ಯಾಶಸ್ನ ಸ್ವಲ್ಪ ಅಪ್ಲಿಫ್ಟ್ ಮಾಡೋಕೆ ಭಾಳ ಹೆಲ್ಪ್ ಮಾಡ್ತೈತಿ. ಅಂದರೆ ತಳಗೆ ಮಖ ಮಾಡಿರ್ತಾವೆ. ಸೊ ಇದನ್ನು ಯೂಸ್ ಮಾಡೋದ್ರಿಂದ ನಂಗೆ ಅದು ಅಪ್ಲಿಫ್ಟ್ ಸಿಗ್ತದೆ. ಒಂದು ಸ್ವಲ್ಪ ಬೈಕಿಗೂ ಲ್ಯಾಶಸ್ ಅದಾವ ಅಂತೇಳಿ ಅನಿಸ್ತೈತಿ ನೋಡೋರ್ಗೆ. ಮಸ್ಕಾರ ಒಳಗೆ ಇದು ರೀಸೆಂಟ್ ಪರ್ಚೇಸ್ ಇದೆ, ಇನ್ಸೈಟ್ ಅವ್ರದ್ದು ಲಿಮಿಟ್ ಲ್ಯಾಶ್ ಮಸ್ಕಾರ. ನಿಜ ಭಾಳ ಚಲೋ ಅದ. ಎವ್ರಿ ಡೇ ಬೇಸಿಸ್ ಒಳಗೂ ಯೂಸ್ ಮಾಡಬಹುದು. ಆ್ಯಂಡ್ ಮೆಬ್ಲಿನ್ ಅವ್ರದ್ದು ಸ್ಕೈ ಹೈ ಮಸ್ಕಾರನೂ ಭಾಳ ಫೇವ್ರೇಟ್, ಬಟ್ ಆದರೆ ಅದು ವಾಟರ್ ಪ್ರೂಫ್ ಅದ. ಸೊ ಹಾಗಾಗಿ ತೆಗಿಲಿಕ್ಕೆ ಭಾಳ ತ್ರಾಸ ಆಗ್ತದೆ. ಸೊ ಅದಕ್ಕಾಗಿನ ಇದು ತೆಗಿಯಾಕೂ ಈಸಿ ಅದ. ಆ್ಯಂಡ್ ಇದು ನೀವು ಎವ್ರಿ ಡೇ ಬೇಸಿಸ್ಸು ಯೂಸ್ ಮಾಡಬಹುದು. ಆ್ಯಂಡ್ ಲಿಪ್ಸ್ಟಿಕ್ಕಿಗಂತನ ಬೇರೆ ವಿಡಿಯೋ ಮಾಡ್ತೇನೆ, ಬಟ್ ಈ ವಿಡಿಯೋ ಒಳಗೆ ಈ ಲುಕ್ ಕಂಪ್ಲೀಟ್ ಆಗಬೇಕಂಥೇಳಿ ನಂದು ಒನ್ ಆಫ್ ಮೈ ಫೇವ್ರೇಟ್ ಲಿಪ್ ಕಾಂಬೋ ತೋರಿಸಾತೀನಿ. ಇದು ಸ್ವಿಸ್ ಬ್ಯೂಟಿ ಅವ್ರದ್ದು ಲಿಪ್ ಲೈನರ್ ಇನ್ ದ ಶೇಡ್ ಡಾರ್ಕ್ ಚಾಕ್ಲೇಟ್. ಆ್ಯಸ್ ಅ ಬ್ರೌನ್ ಸ್ಕಿನ್ ಗರ್ಲ್ ಲಿಪ್ ಲೈನರ್ಸ್ ಭಾಳ ಇಂಪಾರ್ಟೆಂಟ್. ಅವ್ರದ್ದು ಪಾಪ್ ಸ್ಟಾರ್ ಲಿಕ್ವಿಡ್ ಲಿಪ್ಸ್ಟಿಕ್ ರೇಂಜಿಂದ ಚೋರಸ್ ಗರ್ಲ್ ಅಂಥೇಳಿ. ರೆಡ್ ಅನ್ನಿಸ್ತದ, ಬಟ್ ನಾಟ್ ಟಿಪಿಕಲಿ ಅ ರೆಡ್. ಎಸ್, ಲುಕ್ ಫಿನಿಶ್ ಮಾಡ್ಕೊಂಡು ಬರ್ತೀನಿ. ಆ್ಯಂಡ್ ದ್ಯಾಟ್ಸ್ ಇಟ್. ಐ ಹೋಪ್ ನಿಮ್ಗೆ ಈ ಲುಕ್ ಇಷ್ಟ ಆಗೈತೆ ಅಂತ ಹೇಳಿ. ನಾನು ಇದ್ರೊಳಗೆ ಏನೂ ಪ್ರೊಸೆಸ್ ಎಕ್ಸ್ಪ್ಲೇನ್ ಮಾಡಿಲ್ಲ, ಜಸ್ಟ್ ನನ್ನ ಫೇವ್ರೇಟ್ ಮೇಕಪ್ ಪ್ರಾಡಕ್ಟ್ಸ್ ಯಾವುದಂತ ನಿಮ್ಗೆ ಹೇಳೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗೈತಿ ಅಂತ ಹೇಳಿ. ಸೊ ಇದೇ ರೀತಿ ವಿಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.